ಓಂ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ನಚಿಕೇತನೇನಾಯ್ತು ಈಗ ಹೇಳಿದ ಭಾರಿ ಖುಷಿ ಆಯ್ತು. ಈ ಯೋಚನೆ ಸಣ್ಣ ಹುಡುಗ ಯೋಚನೆ ಮಾಡ್ತಿದ್ದಾನೆ, ಎಷ್ಟೋ ದೊಡ್ಡ ದೊಡ್ಡ ಮೀಮಾಂಸಕರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಅಂತೇಳಿ ಭಾಳ ಖುಷಿ ಅಂತ ನಿನ್ನ ಹೆಸರೇ ಬರಲಿ ಅಂತ ಹೇಳಿಬಿಟ್ಟು ಒಂದು ಸುವರ್ಣ ಮಾಲೆ ಕೂಡ ಕೊಟ್ಟರು. ಇಲ್ಲಿ ವಿಷಯ ಬರುತ್ತೀಗ, ಆ ಮಾಲೆ ಮುಂದೆ ಬರೋದು ರಿಜೆಕ್ಟ್ ಮಾಡಿದೆ ಅಂತ ಬರುತ್ತೆ, ಇದು ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕು, ಸಿಗುತ್ತೆ. ತುಂಬ ಜನ ಅಲ್ಲಿ ಗೊಂದಲ ಇದೆ. ಮತ್ತೆ ಲೋಕಾದಿ ಪ್ರತಿಷ್ಠಾ ಬ್ರಹ್ಮಜಜ್ಞೋ ಅನಂತ ಲೋಕಾಪ್ತಿ ಇತ್ಯಾದಿ ವಿಶೇಷಣಶ್ಚ ಭಗವಾನೇವ. ಬ್ರಹ್ಮಜಜ್ಞಾನ ಪರಮಾತ್ಮನೇ. ಸ್ತೋಮ ಮಹದುರುಗಾಯಂ ಪ್ರತಿಷ್ಠಾ ಇತಿ ಪರಾಮರ್ಶಾಚ್ಚ ಭಗವತೋ ಹಿ ಉರುಗಾಯ ನಾಮ ಪ್ರಸಿದ್ಧ. ಉರುಗಾಯ ಅನ್ನೋ ಪದ ಉಪಯೋಗಿಸಿದ್ದಾರೆ. ಉರುಗಾಯ ಅನ್ನೋ ಪದ ಯಾರಿಗೆ ಅಪ್ಲಿಕಬಲ್ ಅದು? ಉರುಧಾ ಗೀಯತೆ ಇತಿ ಉರುಗಾಯ. ಬಗೆ ಬಗೆಯಲ್ಲಿ ಕೊಂಡಾಡಲ್ಪಡುವ, ಗಾಯ ಮಾಡಿಕೊಂಡವರಲ್ಲ. ಉರುಗಾಯ ಹಾಕಿ ತಿಳ್ಕೊಬಾರದು. ಗಾಯ ಗಾಯ ಅದಲ್ಲ, ಉರುಗಾಯ. ವೃಧಾ ಗೀಯತೆ, ಉರುಭಿಹಿ ಗೀಯತೆ. ಬ್ರಹ್ಮಾದಿಗಳನ್ನು ಸುತ್ತನಾಗಿದ್ದಾನೆ, ಬಹುರೀತಿಯಲ್ಲಿ ಸುತ್ತನಾಗಿದ್ದಾನೆ. ಇದು ಯಾರಿಗೆ ಅಪ್ಲಿಕಬಲ್ ಅಲ್ಲ? ಕಂಡುಕೊಂಡವರಿಗೆಲ್ಲ. ಚೀಫ್ ಅನ್ನೋ ಪದ ಎಲ್ಲರಿಗೂ ಅಲ್ಪ ಹೇಗಾಗತ್ತೆ? ಸೊ ಆ ದೃಷ್ಟಿಯಲ್ಲಿ ಉರುಗಾಯದ ದೇವರೇ. ಹರಿಕಥಾಂಸರು ತುಂಬ ಸ್ವಲ್ಪ ಉಪಯೋಗಿಸ್ತಾರೆ. ಉರುಗಾಯದ ಅರಮನೆಗಳಿಗೆ ಅಂತ ಹೇಳ್ತಾ ಉರುಗಾಯ ಪದ ಉಪಯೋಗಿಸ್ತಾರೆ ಮತ್ತೆ ಮತ್ತೆ. ಏನ ಏನ ಹಾಂ, ಉಪ್ಪಿನಕಾಯಿ. ದೇವರು ಉಪ್ಪಿನಕಾಯಿನೂ ಅಲ್ಲ, ಗಾಯ ಮಾಡಿಕೊಂಡವನಲ್ಲ. ಉರುಧಾ ಗೀಯತೆ, ಉರುಭಿಹಿ ಗೀಯತೆ ಆ ಅರ್ಥದಲ್ಲಿ. ಸ್ತೋಮ ಮಹದುರುಗಾಯಂ ಪ್ರತಿಷ್ಠಾ ಆ ಪದ ಇಲ್ಲಿ ಬಂದಿರೋದರಿಂದ ಈ ಬ್ರಹ್ಮಜಜ್ಞ ಅಂತ ಪದ ಇತ್ಯಾದಿಗಳೆಲ್ಲ ವಿಷ್ಣು ಹೇಳ್ತಕ್ಕಂಥ ಪದಗಳು. ನಚ ಅಗ್ನಿ ಪರಿಜ್ಞಾನ ಮಾತ್ರ ಅನಂತ ಲೋಕಾಪ್ತಿ ಭಗವದ್ ಜ್ಞಾನಮ್ಮ. ಅಗ್ನಿ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ ಹೇಳಲಿಲ್ಲ. ಅಗ್ನಿ ಅಂತ ಪರಮಾತ್ಮ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ. ಕವರ್ ಬಂತು, ಇಟ್ಕೊಬಿಟ್ಟೆ ಜೋಬಲ್ಲಿ. ಕವರಿಂದ ಮೋಕ್ಷ. ಒಳ್ಳೆ ಲೆಟರ್ ಇದೆ, ಗೊತ್ತಾಯ್ತಲ್ಲ. ಲೆಟ್ರ್ ಬಿಟ್ಟೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಹೊರಗಿನ ತೋರಿಸ್ತಾ ಕೂತ್ಕೊಂಡ್ರೆ ಓಪನ್ನೇ ಮಾಡಿಲ್ಲ ಅವನು. ಅದನ್ನು ಕರ್ತು ಬಿಸಾಕಿಬಿಟ್ಟು ಇದನ್ನು ತೋರಿಸ್ತಾರೆ ಒಳಗಿಂದ. ಆದ್ದರಿಂದ ದೇವರಿಗೆ ಅಪ್ಲಿಕಬಲ್ ಇವೆಲ್ಲ, ದೇವರಿಗೆಲ್ಲ. ತದ್ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಅಸ್ಮಿನ್ ಲೋಕೆ ಜುಹೋತಿ ಯಜತೆ ತಪಸ್ತಪ್ಯತೆ ಬಹೂನಿ ವರ್ಷಸಹಸ್ರಾಣಿ ಅಂತವದೇವಾಶ್ಚ ತದ್ಭವತಿ ಇತ್ಯಾದಿ ಶ್ರುತೇ. ಅದೆಲ್ಲ ತಿಳ್ಕೊಂಡಿರ್ಬೇಕು. ಯಜ್ಞಾಗ ಎಷ್ಟು ಬೇಕಾದರೂ ಮಾಡಿ. ಯಾಕೆ? ಅವೆಲ್ಲ ಏನವು? ಪರೀಕ್ಷೆ ಕರ್ಮಚಿತಾನ್ ಲೋಕಾನ್. ಕರ್ಮಚಿತಾನ್, ಕರ್ಮದಿಂದ ಬರ್ತಕ್ಕಂಥ ಲೋಕಗಳೆಲ್ಲ ಏನವೆಲ್ಲ? ಅನಿತ್ಯ. ಯಾಕೆ? ಕರ್ಮನೂ ಅನಿತ್ಯ, ಲೋಕನೂ ಅನಿತ್ಯ. ಜ್ಞಾನ ನಿತ್ಯವಾದ್ದರಿಂದ ಜ್ಞಾನದ ನಿತ್ಯ ಲೋಕ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಒಬ್ಬ ಪ್ರೊಫೆಸರ್ ರಿಟೈರ್ ಆಗ್ತಾನೆ. ಪ್ರೊಫೆಸರ್ ರಿಟೈರ್ ಆಗ್ತಾನೆ, ಅವನು ಎಮ್ ಎ PhD ರಿಟೈರ್ ಆಗಿಲ್ಲ, ಸ್ಟಿಲ್ ಕ್ವಾಲಿಫೈ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಜ್ಞಾನ ನಿತ್ಯ ಆಯಿತು, ಅಧಿಕಾರ ಹೋಯ್ತು ಅವನು. ಕರ್ಮದಿಂದ ಏನೇನು ಬರುತ್ತೆ ಅದೆಲ್ಲ ಏನದು ನೋಡಿ, ಎಷ್ಟು ಚೆನ್ನಾಗಿದೆ ವಾಕ್ಯ ಇದು. ಅಂತವದೇವಾಶ್ಚ ತದ್ಭವತಿ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಏನಿದೆ? ಅಂತವತ್ತು ಭವತ್ತೇಷಾಂ, ಅಂತವತ್ತು ಭವತ್ತೇಷಾಂ ಅಂತ ಹೇಳ್ಬೇಕು. ಅಲ್ಪಮೇಧಸಾಂ, ಯಾರು ಬುದ್ಧಿ ಇಲ್ಲದವರು ಅಲ್ಪಜ್ಞಾನಿಗಳು ಮಾಡ್ತಾರೆ ಅವರೆಲ್ಲ ಮಾಡೋ ಕೆಲಸಗಳ ಏನಾಗುತ್ತದು? ಏನಾಗುತ್ತೆ ಅವೆಲ್ಲ? ಅಂತವತ್, ನಾಶಕ್ಕೆ ಗುರಿಯಾಗತ್ತೆ ಹೊರತು ಶಾಶ್ವತ ಅಲ್ಲ. ಅವು ಸಿಂಪಲ್ ಇದು. ಬರೀ ಕರ್ಮ ಜ್ಞಾನ. ಅವನು ಹೇಳಿದ ಕೆಲಸ ಕೇಳಕ್ಕೆ ಬಂದ, ಅವ್ರಿಗೆ ಗಟ್ಟು ಗುಂಡ್ಕಲ್ಲಿದ್ದಾಗ ಭಯಂಕರ ಇದ್ದಾನೆ ವ್ಯಕ್ತಿ. ಕೆಲಸ ಕೊಡಿ. ಏನು ಓದಿದ್ದೆ? ಏನು ಓದಿಲ್ಲ, ಕೂಲಿ ಕೆಲಸ ಮಾಡು ಅಂತಾನೆ ಅಷ್ಟೆ, ಗೊತ್ತಾಯ್ತಾ? ಇನ್ನೂ ಕುಳ್ಳಾಗಿಲ್ಲ ಏನೋ ಇರ್ತಾನೆ, ಅವನಿಗೆ ಏನು ತೋರಿಸ್ತಾನೆ, ದೊಡ್ಡ ಪದವಿ ಸಿಕ್ಬಿಡೋದು. ಇದು ಸಿಕ್ಕಿದ್ದ ದೇಹದಿಂದ ಸಿಕ್ಕಿದ್ದಲ್ಲ, ಯಾವುದರಿಂದ ಸಿಗ್ತದೋ? ಜ್ಞಾನದಿಂದ. ಸೊ ಕರ್ಮ ಎಷ್ಟೇ ಪಾರ್ಟಿ ಹೊಡೆದ್ರು ಕೂಡ ಏನು ಸಿಗ್ಬೋದು? ಅಬ್ಬಬ್ಬಬ್ಬ ಭಾರಿ ಅಂದರೆ ಸ್ವರ್ಗ, ಭಾರಿ ಭಾರಿ ಅದು. ದೊಡ್ಡ ಕೂಲಿಯವರು ಅಂತ ಆಗ್ಬೋದು ಅಷ್ಟೇ. ಸೀನಿಯರ್ ಕೂಲಿ, ರಿಟೈರ್ಡ್ ಕೂಲಿ ಆಗ್ಬೋದೇ ಹೊರತು ಏನಾಗೋದಿಲ್ಲ ಅವನು ಆಫೀಸರ್ಲ್ಲ ಸಾಧ್ಯ ಇಲ್ಲ. ಅದಕ್ಕೇನಾಗಿರ್ಬೇಕು? ಅವನು ವಿದ್ಯಾವಂತನೇ ಆಗಿರೋ. ಲೋಕದಲ್ಲೇ ಇದೆ ಇದು. ನೀವು ಓದೇ ಇಲ್ಲ, ಏನು ಕೆಲಸ ಕೊಡೋದು ಅಂತ ಹೇಳಿದ್ರೆ ನಾಳೆ ಅಲ್ಲಿ ಹೇಳ್ತಾರೆ ಶಾಸ್ತ್ರ ಓದಿ ನಿಮಗೇನು ಕೆಲಸ ಕೊಡೋದು? ಇಲ್ಲಿ ಓದಿಲ್ಲ, ಶಾಸ್ತ್ರ ಓದಿಲ್ಲ. ಶಾಸ್ತ್ರ ಓದದೆ ಹೋದರೆ ಬೇರೆ ಲೋಕದಲ್ಲಿ ಬೆಲೆಯೇ ಇಲ್ಲ ಅವರಿಗೆ. ಇದು ತದ್ಭವತಿ. ನಚ ಮುಖ್ಯೇ ಸತಿ ಅಮುಖ್ಯಾರ್ಥೋ ಯುಜ್ಯತೆ. ಸೊ ಮುಖ್ಯಾರ್ಥ ಮಾಡ್ತೀವಿ ಅಂತಾನೆ, ಮಾಡಬಾರ್ದು. ಮುಖ್ಯಾರ್ಥ ಬಾಧ ಬಂದ ಮಾತ್ರ ಏನು ಮಾಡಬೇಕು? ಬೇರೆ ಮಾಡಿಕೊಡು, ದೊಡ್ಡ ಅಪರಾಧ ಅದು. ಇಲ್ಲಿ ಎಲ್ಲದ ಆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟು ಏನಾಯ್ತು ಅವನಿಗೀಗ? ಮುಖ್ಯಾರ್ಥ ಬೆಲೆನೇ ಇಲ್ದಾಗ ಆಯ್ತು ಅಷ್ಟೇ. ನೀರು ಕೊಡು, ಏನೋ ಕೊಟ್ಬಿಟ್ಟ. ಯಾಕೆ? ಅಮುಖ್ಯಾರ್ಥ ಕೊಟ್ಟು. ನೀರಿಗೆ ಮುಖ್ಯಾರ್ಥ ಏನೋ ನೀರೇ, ಎಲ್ಲೇ ಬಾಧಕ ಬರುತ್ತೆ ಬೇರೆ ಕೊಡಬೇಕು. ಏಷತೆ ಅಗ್ನಿರ್ನಚಿಕೇತಃ ಸ್ವರ್ಗ್ಯೋ ಯಮವೃಣೀಥಾ ದ್ವಿತೀಯೇನ ವರೇಣ ಏತಮಗ್ನಿಂ ತಯೈವ ಪ್ರವಕ್ಷಂತಿ ಜನಾಸಃ ತೃತೀಯಂ ವರಂ ನಚಿಕೇತೋ ಋಣೀಶ್ವ. ಭಾರಿ ಖುಷಿಯಾಯ್ತು ನನಗೆ ಅಂತ ಹೇಳಿದರು. ಏನೇನೋ ಮಾಡ್ತಾರೆ ಜನಗಳೆಲ್ಲ, ನೀನು ಒಳ್ಳೆ ಕೆಲಸ ಮಾಡಿದ್ದೆ ನೋಡು, ಖುಷಿಯ 3ನೇ ವರ ಕೇಳು ಅಂತ ಹೇಳ್ತಾರೆ. ಈಗ ಕೇಳ್ತಾನೆ ನಚಿಕೇತ. ಶ್ರೇ ಎ ಎಂ ಪ್ರೇತೆ ಯಾವುದು ಎಲ್ಲಿದೆ?
ಒಂದು ಪೇಜ್ ಜಂಪ್ ಆಯ್ತು ಏನೀಗ? ಇಲ್ಲ ಇಲ್ಲ, ಅಲ್ಲೇ ಇದೆ. ರಜೆ ಮುಖ್ಯ ಸತಿ ಅದು ಹೇಳಿದ್ನಲ್ಲ, ಎಲ್ಲೆಲ್ಲ ಪ್ರಿಂಟ್ ಆಗಿರುತ್ತೆ ಅಂತ ಹೇಳಲಿಲ್ಲ, ಇಲ್ಲಿ ಬಿಟ್ಟಿಲ್ಲ, ಎಲ್ಲ ಬರುತ್ತೆ, ಯಾವಾಗಲಾದ್ರು ಬರುತ್ತೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾವನುಶಿಷ್ಟಸ್ತ್ವಯಾಹಂ ವರಾಣಾಮೇಷ ವೃತಸ್ತೃತೀಯ. ಈತನ ಮಾತಿಗೆ ಇಲ್ಲಿ ನೋಡಿ, ಸುಮ್ಮನೆ ಈ ಪ್ರಶ್ನೆ ಕೂಡ ತುಂಬ ಜನಕ್ಕೆ ಅರ್ಥ ಆಗಲಿಲ್ಲ. ಸತ್ತ ಮೇಲೆ ಜೀವ ಇರ್ತಾನೋ ಇಲ್ಲೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಅರ್ಥ ಬರೀತಾರೆ ತುಂಬ ಜನ ಬರೋ ಅರ್ಥ ಇಷ್ಟೇ. ಆಯ್ತಾ? ಹಾಗಲ್ಲ ಅರ್ಥ ಅದು. ನೋಡಿ, ಅದಕ್ಕೆ ಅರ್ಥ ಮೂರ್ಛಕ್ಕೆ ಹೋದ ಮೇಲೆ ಜೀವನ ಅಸ್ತಿತ್ವ ಇರುತ್ತೆ, ಯಾರ ಅಧೀನದಲ್ಲಿರುತ್ತೆ, ಹೇಗೆ ಅಂತ ಪ್ರಶ್ನೆ ಕೇಳ್ತಿರೋದು. ಗೊತ್ತಾಯ್ತಾ? ಸತ್ತ ಮೇಲೆ ಜೀವ ಇರ್ತಲ್ಲ ಅಂತ ಪ್ರಶ್ನೆ ಕೇಳೋ ಪ್ರಸಂಗನೇ ಇಲ್ಲಿ ಬಂದಿಲ್ಲ. ಯಾಕೆ? ಅವನೇ ಇದ್ದಾನೆ, ಸತ್ತು ಬಂದಿದ್ದಾನೀಗ. ಗೊತ್ತಾ? ರಿಟೈರ್ ಮಾಡಿ ಇರ್ತಾರೆ, ರಿಟೈರ್ ಆಗೋದೇ ಕೇಳಿದ್ದಾರೆ. ರಿಟೈರ್ ಮಾಡಿ ಎಷ್ಟೋ ರಿಟೈರ್ 10 ವರ್ಷ ಇತ್ತು, ಆಧಾರ ಇರ್ತಾರೆ, ಅದಕ್ಕೆ ಏನು ಹೇಳಬೇಕು ಅವನಿಗೆ? ಹಾಗಾಗಿದೆ. ಅಂದರೆ ಕಾಮನ್ ಸೆನ್ಸಿಗೆ ಕೂಡ ಒಪ್ಪದಿರೋ ಅರ್ಥ ಹೇಳ್ಬಿಡ್ತಾರೆ. ನಮ್ಗೆ ತಿಳ್ಕೊಂಡ್ರೆ ಜಾಸ್ತಿ ಅರ್ಥ ತಾನೇ ಇರಬೇಕಲ್ಲಿ. ನಮಗೆ ಗೊತ್ತಾಗೋ ಅರ್ಥಕ್ಕಿಂತ ಕೆಟ್ಟ ಅರ್ಥ ಹೇಳೋದಾದರೆ ಶಾಸ್ತ್ರ ಅರ್ಥ ಹೇಗಾಗುತ್ತದು? ಆಚಾರ್ಯ ಅದೇ ಎಕ್ಸಾಮ್ ಅವನೇ ಸತ್ತು ಹೋಗಿದ್ದಾನೆ, ಅವನೇ ಕೇಳ್ತಾ ಇದ್ದಾನೆ. ಸತ್ತ ಮೇಲೆ ಇರ್ತಾರೆ, ಪ್ರಶ್ನೆ ಹೇಗೆ ಕೇಳ್ತಾನಂತ? ಜೀವನ ಬಗ್ಗೆ ಪ್ರಶ್ನೆ ಬಂದಿರೋದು, ದೇವ್ರ ಬಗ್ಗೆ ಪ್ರಶ್ನೆ ಬಂದಿರೋದು. ಜೀವ ಮುಕ್ತನಾದ್ಮೇಲೆ ಹೇಗಿರ್ತಾನೆ? ಸ್ವತಂತ್ರನಾಗಿರ್ತಾನೋ, ಅಧಿಪತಿ ಆಗಿರ್ತಾನೋ, ವಿಧೇಯನಾಗಿರ್ತಾನೆ, ಏನು ಮುಂದೆ ಏನಾಗಿರ್ತಾನೆ? ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಉತ್ತರ ಕೊಡ್ತಾರೆ ಈಗ. ನೈತೆ ಪ್ರೇತೆ ಮುಕ್ತೆ ಮನುಷ್ಯೇ ನಿಯಾಮಕತ್ವೇನ ಭಗವಾನಸ್ತಿ ಜ್ಞಾನಿನೋ ವದಂತಿ. ನಿಯಾಮಕನ ಮುಕ್ತಾನಾಂ ಪರಮಾಗತಿ ಪ್ರಶ್ನೆ ಇದೆ. ಸ್ವಾಮಿಯಾಗಿರ್ತ ಹೌದು ಇರ್ತಾನೆ. ಕೆಲಸ ಆಫೀಸಿಂದ ಟ್ರಾನ್ಸ್ಫರ್ ಆಯಿತು, ಆಫೀಸ್ಗೆ ಡೀಲಿಂಗ್ ಆಗಿಬಿಟ್ಟ ಅವನೀಗ. ಆ ಕೆಲಸನೇ ಬಿಟ್ಬಿಟ್ಟ, ಕೇಳಿದ್ರೆ ನಾವು ಹೋಗಿಲ್ಲ ಅಂತ, ಬಂದಿಲ್ಲ ಅಂತ. ಆ ರೀತಿ ಆಗ್ಬೋದಾ ಅಂತ ಪ್ರಶ್ನೆ ಈಗ. ಜೀವ ಏನೋ ದೇವರ ಅಧೀನದಲ್ಲಿದ್ದಾನೀಗ, ಮುಕ್ತನಾದ ಮೇಲೆ ಅವಾಗ ಗುಡ್ ಬೈ ಅಂತ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸ್ವರೂಪಂ ಜ್ಞಾನಿನೋ ವದಂತಿ ನಾಸ್ತಿ ಇತ್ಯಜ್ಞಾ. ಜ್ಞಾನಿಗಳು ಹೇಳ್ತಾರೆ ಇದ್ದಾನೆ ಪರಮಾತ್ಮ, ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಅಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಾ? ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ನಿಯಾಮಕಶ್ಚ ಸ್ವರೂಪಂ ಯಥಾವದಹಂ ವಿದ್ಯಾಂ. ಅದನ್ನು ತಿಳ್ಕೊಬೇಕಾಗಿದೆ ಅಂತ ಹೇಳ್ತಾನೆ ಸ್ವಾಮಿ. ವಿಪ್ರತಿಪತ್ತಿದೆ ಇದರೊಳಗೆ, ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ಅಶ್ಯ ವಿಶ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾದ್ ವಿಮುಚ್ಯಮಾನಸ್ಯ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್ ಇತಿ ಪರಿಹಾರಾಚ್ಯ ಮುಕ್ತಿ ಸ್ಥಿತೋ ಭಗವಾನ್ ಪೃಚ್ಛತೆ ಇತಿ ಸಿದ್ಧಂ. ಮುಕ್ತಿಯಲ್ಲಿರ್ತಕ್ಕಂಥ ಪರಮಾತ್ಮನ ವ್ಯಾಪಾರ ಅವೆಲ್ಲ ತಿಳ್ಕೋಬೇಕಾಗಿದೆ ಅಂತ ಹೇಳಬೇಕೆ ಹೊರತು ಸತ್ಮೇಲೆ ಜೀವ ಇರ್ತಾರೋ ಅಂತ ಕೇಳಕ್ಕೆ ಹೋಗಬಾರ್ದು, ಮುಕ್ತಿ ಹೋದ್ಮೇಲೆ ಅಂತ ಕೇಳಬಾರ್ದು. ದೇಹಾತ್ ವಿಶೇಷೇಣ ಮೋಚನಂ ನಾಮ ಮುಕ್ತಿರೇವಾ. ಸತ್ಮೇಲೆ ಪ್ರಶ್ನೆ ಬಂದೇ ಇಲ್ಲ ಅಲ್ಲಿ. ದೇಹ ಬಿಟ್ಟಾದ ಒನ್ಸ್ವಾರ ಬಿಟ್ಟಾದ್ಮೇಲೆ ಅಂತ ಅರ್ಥ. ದಿವಸ ಮನೆ ಬರ್ತಾನೆ, ಕೆಲಸ ಬಿಟ್ಟ ಅಂತ ಕೇಳ್ತಾರೆ, ಬಂದಾಗೆಲ್ಲ ಕೆಲಸ ಕಳ್ಕೊಂಡ್ಬಿಟ್ರೆ ಅಂತ ಕೇಳೋದಿಲ್ಲ. ಯಾವಾಗ ಕೇಳ್ತಾರೆ? ಒಂದು ವಾರ ಆದರೂ ಹೋಗೋದಿಲ್ಲ, ಏನೋ ಹೋಗೋ ಲಕ್ಷಣ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೇ ಇದನ್ನು ಮುಕ್ತಿ ಅಂತ ಕರೆಯೋದಿಲ್ಲ. ಡೈಲಿ ಆಫೀಸ್ ಮುಗಿಯೋದು ಬೇರೆ, ಟರ್ಮ್ ಮುಗಿಯೋದು ಬೇರೆ, ಸರ್ವಿಸ್ ಮುಗಿಯೋದು ಬೇರೆ, ಟ್ರಾನ್ಸ್ಫರ್ ಆಗೋದು ಎಷ್ಟು ವೆರೈಟಿ ಇದೆ. ಇವರು ಒಂದು ಸಿಂಪಲ್ ಅರ್ಥ ಮಾಡ್ಲಿಕ್ಕೆ ಹೋಗ್ತಾರೆ, ತಪ್ಪರ್ಥ ಆಯಿತು. ಮುಖ್ಯ ಅರ್ಥ ಏನು ಅಂದರೆ, ಮುಕ್ತನಾದ ಮೇಲೆ ಒನ್ಸ್ ಫಾರ್ ಆಲ್ ದೇಹ ಬಿಟ್ಟು ಬಿಡ್ತಾನೆ. ಈ ಒನ್ಸ್ ಫಾರ್ ಆಲ್ ಬಿಟ್ಟಿಲ್ಲ ನಚಿಕೇತ, ಒಂದು ಸತಿ ಬಿಟ್ಟು ಬಂದಿದ್ದಾನೆ ಅಷ್ಟೇ, ಮುಕ್ತನಾಗಿಲ್ಲ ಆತ. ಮುಕ್ತನಾದ ಮೇಲೆ ಇರುತ್ತೋ ಇಲ್ಲೋ ಅಂತ ಪ್ರಶ್ನೆ. ಈಗ ಜೀವ ದೇವ ಸಂಬಂಧ ಏನೇನು ಪ್ರಶ್ನೆ ಬರೋಕೆ ಎಲ್ಲ ಕೇಳಿಬಿಡ್ಬೋದು ನಾವು. ಅದಕ್ಕೆ ಉತ್ತರ ಬೇಕು ಅಂತ. ಸ್ಥೂಲ ದೇಹ ತ್ಯಾಗಸ್ತು ವಿಶ್ರಂಸಮಾನಸ್ಯ ಇತ್ಯನೇನೈವ ಉಕ್ತೋ ಭವತಿ. ಸ್ಥೂಲ ಪರಿದೇಹದ ಪರಿತ್ಯಾಗ ಬೇರೆ, ಲಿಂಗದೇಹ ಪರಿತ್ಯಾಗ ಬೇರೆ. ಇಲ್ಲಿ ಸಾವು ಅಂದರೆ ಏನು ನಮಗೆಲ್ಲ? ಸ್ಥೂಲದೇಹ ಪರಿತ್ಯಾಗ ಅಷ್ಟೇ, ಅದು ಲಿಂಗ ಭಂಗ, ಅದು ಮುಕ್ತಿ. ಇದು ಮುಕ್ತಿ ಅಂತ ಕರೆಯೋದಿಲ್ಲ. ಅಗ್ನಿಸ್ಥಂ ಪರಮಾತ್ಮಾನಂ ಸಾಮಾನ್ಯಾತ್ ಜ್ಞಾನತೋಪಿತು ಅಜಾನತಸ್ತು ಮುಕ್ತೌ ಚ ಜೀವಾಂತಸ್ಥಿತಮೀಶ್ವರಂ ನಿಯಾಮಕಂಚ ಜೀವಾನಾಂ ಮುಕ್ತಾನಾಮಪಿ ಸರ್ವದಾ ಗುಣಾನ್ ಸರ್ವೋತ್ತಮತ್ವಾದೀನ ವಿಜ್ಞಾಯ ಹರೇಸ್ತಥಾ ನೈವ ಮುಕ್ತಿರ್ಭವೇತ್ ತಸ್ಮಾತ್ ಕೃಚ್ಛ್ರಾತ್ ತತ್ತದವದತ್ಯಮಃ ತಸ್ಯ ಗೋಪ್ಯತ್ವ ವಿಜ್ಞಪ್ತೈ ತಥಾಪಿ ಅಗ್ನಿಸ್ಥವೇದನಾತ್ ಸುಖಾಧಿಕ್ಯಂ ಭವೇನ್ ಮುಕ್ತೌ ತಸ್ಮಾತ್ ತತ್ ಪೃಥಗೀರಿತಮಿತಿ ತತ್ವಸಾರೇ. ಇದೆಲ್ಲ ಸೂಕ್ಷ್ಮ ವಿಚಾರಗಳು ತಿಳ್ಕೋಬೇಕು ಅಂತ ಇಷ್ಟಪಡ್ತಾರೆ. ಇದು ದೊಡ್ಡ ವಿಷಯ ಆದ್ದರಿಂದ ಏನು ಮಾಡಿದ್ರು ಅದಕ್ಕೆ ಅವರು ತಕ್ಷಣ ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಮೊದಲನೇದಕ್ಕೆ ತಕ್ಷಣ ಉತ್ತರ ಕೊಟ್ಟರು, ಎರಡನೇ ತಕ್ಷಣ ಉತ್ತರ, ಮೂರನೇ ತಕ್ಷಣ ಉತ್ತರ ಕೊಡ್ತಾ ಇಲ್ಲ. ಯಾಕೆ? ತುಂಬ ದೊಡ್ಡ ವಿಷಯ ಇದು. ಆದ್ದರಿಂದನೇ ಸ್ವಲ್ಪ ಪರೀಕ್ಷೆ ಮಾಡಿ ಉತ್ತರ ಕೊಡ್ತಿದ್ದಾರೆ. ಅಂತ ಬೇಗ ಹಠ ಹಿಡಿಬೇಕು ಇದಕ್ಕೆ. ಅದಕ್ಕೇನು ಮಾಡ್ತಾನೆ ಈಗ ನೋಡೋ, ಅದು ಬಿಟ್ಟು ಬೇರೆ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳ್ತಾನೆ. ಸ್ಥಾಣು ಮನ್ನೆ ಅನುಸಂಯಂತಿ ಅನುಸಂಯಂತಿ ಯಥಾ ಕರ್ಮ ಯಥಾಶ್ರುತಂ ಇತ್ಯುಕ್ತ ಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣಃ ಇತಿ ವಚನಾಚ್ಯ ಜೀವೇಷು ಸ್ಥಿತೋ ಭಗವಾನ್ ಪೃಚ್ಛತೆ ಇತಿ ಸಿದ್ಧಂ. ಇದು ಜೀವವಿಷಯಕ ಪ್ರಶ್ನೆಯಲ್ಲ, ಭಗವದ್ವಿಷಯಕವಾದ ಪ್ರಶ್ನೆಯೇ ಆಗಿದೆ.
ಈಗ ನಮಗೆ ದೇವರ ಅಧೀನ ಅಂತ ಗೊತ್ತಾದ ಸ್ಟೇಜ್ ರೀಚ್ ಆಗಿದ್ದಾರೆ. ಮುಂದೆ ಎಂದ ಪ್ರಶ್ನೆ ಉಳ್ಕೊಂಡಿದೆ, ಅದನ್ನು ಹೇಳಬೇಕಾಗಿದೆ. ಮೃತ ಜೀವೇ ಸ್ಥಿತೋ ಮುಕ್ತ ಜೀವೇ ಸ್ಥಿತಶ್ಚ ಉಭಯಾತ್ಮಕೋ ಭಗವಾನ್ ವಿವಕ್ಷಿತ ಇತ್ತೇ ತಸ್ಮಾಚ್ಚ ವಿರೋಧ. ಮೃತ ಜೀವನಲ್ಲೂ ಮುಕ್ತ ಜೀವನಲ್ಲೂ ಕೂಡ ಪರಮಾತ್ಮ ನಿಯಾಮಕತ್ವ ಕೇಳ್ತಿದ್ದಾನೆ. ಇರೋದನ್ನ ಪ್ರಶ್ನೆ ಕೇಳ್ತಾ ಇಲ್ಲ, ಇರೋದು ಗೊತ್ತಿದೆ. ಗುಹ್ಯಂ ಗುಹ್ಯಂ ತತ್ ಪರಮಂ ಬ್ರಹ್ಮ ಮ್ರಿಯಮಾಣಂ ಶರೀರಿಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗರ್ತಿ ಶ್ವಪಿತೇಶ್ವಪಿ. ಜೀವ ಎದ್ದಿರಲಿ ಬಿದ್ದಿರಲಿ ಪರಮಾತ್ಮ ಏನಾಗ್ತಾನೆ, ಒಳಗಿದ್ದೇ ಇರ್ತಾನೆ ಅಧಿಪತಿಯಾಗಿ. ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನಹಿ ಸುಜ್ಞೇಯೋ ಅನುರೇಷ ಧರ್ಮ ಅನ್ಯಂ ವರಂ ನಚಿಕೇತೋ ಋಣೀಶ್ವ. ಏನೇನೋ ಆಗಿಬಿಟ್ಟಿದೆ. ಮಾ 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 ಉಪರೋತ್ಸೀರಿತಿ ಮಾ ಸೃಜೈವಂ ಧಾರಕತ್ವ ಧರ್ಮೋ ಭಗವಾನ್. ನಚಿಕೇತ ಪ್ರಶ್ನೆ ಕೇಳಿದ್ದೇನು, ಇದ್ರ ಬಗ್ಗೆ ಸ್ವಲ್ಪ ಜನಗಳು ಏನೇನೋ ಹೇಳ್ತಾರೆ, ನೀವು ಉತ್ತರ ಕೊಡಿ ಅಂತ ಕೇಳಿದ್ರು. ಇವರು ಹೇಳ್ತಾರೆ, ಭಾರಿ ಇದ್ದಪ್ಪ, ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಆ ಬಗ್ಗೆ, ನೀ ಯಾಕೆ ತರಿಸ್ಕೊಡ್ತಿರ್ತಾರೆ, ಕೆಡಿಸ್ಕೊಳಕ್ಕೆ ಹೋಗ್ತಿ, ಕೇಳಕ್ಕೆ ಹೋಗಬೇಡ, ಇನ್ನೊಂದು ವರ ಕೇಳ್ಕೊಟ್ಬಿಡು, ಇವರ ಬಿಟ್ಟುಬಿಡು, ಬೇರೆ ವರ ಕೇಳು ಅಂತ ಹೇಳ್ತಾರೆ. ಹಾಗೆ ನಂಗೆ ಇದೇ ವರ ಬೇಕು ಅಂತ ಹೇಳ್ತಾರೆ. ನಂಗೆ ಇದೇ ಉತ್ತರ ಬೇಕು, ಬೇರೆ ಉತ್ತರ ಬೇಕಿಲ್ಲ, ಹಠ ಹಿಡಿಬೇಕು. ಹಠ ಹಿಡಿತಾನೆ ನಚಿಕೇತ. ನೋಡು ಬೇರೆ ಏನು ಕೊಡ್ತೀನಿ ಗೊತ್ತಾ ನಿನಗೆ, ಬೇಕಾದ್ದು ಕೊಡ್ತೀನಿ ಕೇಳಿಕೊ, ಇನ್ನು ಬಿಟ್ಟುಬಿಟ್ಟು ಬೇರೆ ಕೇಳು. ನ ದೇವೈರತ್ರಾಪಿ ವಿಚಿಕಿತ್ಸಿತಂ ಕಿಲ ತ್ವಂಚ ಮೃತ್ಯೋ ಎನ್ನ ಸುಜ್ಞೇಯಮಾರ್ಥ ವಕ್ತಾ ಚಾಸ್ಯತಾದೃಗಣ್ಯೋ ನ ಲಭ್ಯೋ ನಾಣ್ಯೋ ವರಸ್ತುಲ್ಯ ಏತಸ್ಯ ಕಶ್ಚಿತ್. ನೋಡು ದೇವರು ಹೆಸರು ಮಾಡ್ತೀರಿ ಅಂತ ಹೇಳ್ತಿಲ್ಲ ಸ್ವಾಮಿ, ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು ನಾನು. ಅವ್ರ ಪ್ರಶ್ನೆಗೆ ಆತ ಉತ್ತರ ಮಾಡ್ಕೊಂಡ್ಬಿಡ್ತಾನೆ. ಬೇರೆಯವ್ರಿಗೆ ಗೊತ್ತಾಗಲಿ, ನೀವೇ ಹೇಳಬೇಕಾದ್ರಿಂದ ಕೇಳ್ತೇನೆ, ಇನ್ನೊಂದು ನನಗೆ ಬೇಕಿಲ್ಲ, ಇದೇ ವರನೇ ಕೊಡಬೇಕು. ಒಟ್ಟು ತಾತ್ಪರ್ಯ ಬ್ರಹ್ಮಜ್ಞಾನ ಅಂತ ಅರ್ಥ. ಬ್ರಹ್ಮಜ್ಞಾನನೇ ಕೊಡಬೇಕು ಹೊರತು ಯಾವುದೋ ನನಗೆ ಬೇರೆ ಸಬ್ಸ್ಟ್ಯೂಟ್ ಬೇಕಿಲ್ಲ. ಶತಾಯುಷ ಅವ್ರು ಹೇಳ್ತಾರೆ, ನೋಡು ನೀನು ಏನೇನು ಕೊಡ್ತೀನಿ ಗೊತ್ತಾ, ಅಲ್ಪ ಅಂತ ತಿಳ್ಕೊಂಬಿಡ್ಬೇಡ, ಏನು ಕೊಡ್ತೀನಿ ಗೊತ್ತಾ, ಬ್ರೀಫ್ ಸ್ವಲ್ಪ ತಂದಿಲ್ಲ ನಾನು, ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಶತಾಯುಷಃ ಪುತ್ರ ಪೌತ್ರಾನೃಣಿಶ್ವ. ಪುತ್ರನ ಮಕ್ಕಳನ್ನ ಕೇಳು, ಅವರೆಲ್ಲ 100 ವರ್ಷ ಇರೋರು ಅಂಥವ್ರು ಕೊಡ್ತೀನಿ ಗೊತ್ತಾ ನಿನಗೆ, ಹುಟ್ಟಿದ ತಕ್ಷಣ ಹೋಗೋರಲ್ಲ. ವರ್ಣಿಶ್ವ ಬಹೂನ್ ಹಸ್ತಿ ಹಿರಣ್ಯ ಅಶ್ವಾನ್. ಆನೆಗಳನ್ನು, ಬಂಗಾರವನ್ನು, ಕುದುರೆಗಳನ್ನು ಎಷ್ಟು ಬೇಕಾದ್ರೂ ಕೇಳು. ಭೂಮೇಹೇ ಮಹದಾಯತನ ಮನುಷ್ಯ, ದೊಡ್ಡ ಜಾಗ ಕೇಳು ಭೂಮಿಯೊಳಗೆ, ಎಷ್ಟು ಸೈಟ್ ಬೇಕು, ದೊಡ್ಡ ಸೈಟ್ ಕೊಡ್ತೀನಿ ಬೇಕಾದ್ರೆ. ಸ್ವಯಂಚ ಜೀವ ಶರದ. ಅದು ನಿನಗೆ ಬೇಕಾ, ಚಿರಂಜೀವಿ ಆಗ ಆಯಿತಾ, ಇನ್ನೇನು ಬೇಕು ನಿನಗೆ, ಏನು ಬೇಕಾದ್ರೆ ಕೇಳಿ ಕೊಟ್ಬಿಡುತ್ತೆ. ಎಲ್ಲಕ್ಕಿಂತ ದೊಡ್ಡದು ಬ್ರಹ್ಮಜ್ಞಾನ. ಅರ್ಜುನ ಇದೇ ಮಾತನ್ನೇ ಅರ್ಜುನ ಆಡೋದು, ನೆನಪಾಗತ್ತಾ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ಯಚ್ಛೋಕ ಗುಚ್ಛೋಷಣಮಿಂದ್ರಿಯಾಣ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯ. ನನಗೆ ಬೇರೆ ಉತ್ತರ ಬೇಕಿಲ್ಲ, ನೀನು ಉತ್ತರನೇ ಕೊಡಬೇಕು. ನನಗೆ ಇಂದ್ರ ಪದವಿ ಕೊಟ್ಟರೂ ಬೇಕಿಲ್ಲ, ಇದು ಅದಲ್ಲ, ಇಂದ್ರ ಪದವಿ ಕೊಟ್ಟರೂ ಬೇಡ, ಭೂಮಿಯಲ್ಲಿ ಚಕ್ರಾಧಿಪತ್ಯ ಕೊಟ್ಟರೂ ನನಗೆ ಬೇಡ, ನನಗೆ ಪ್ರಶ್ನೆಗೆ ಉತ್ತರ ಬೇಕು ಅಂತ. ಅದು ಇಬ್ಬರದ್ದು ಒಂದೇ ಸ್ಟೇಜ್. ಆ ರೀತಿ ಉತ್ತರ ಕೊಟ್ಟಾಗ ಕೃಷ್ಣ ಪ್ರಹಸನ್ಯ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಈ ಸ್ಟೇಜ್ ಬಂದರೆ ಯಮದೇ ಉತ್ತರ ಕೊಡ್ತಾರೆ. ಎರಡನ್ನು ನೋಡಬೇಕಿಲ್ಲ. ಅರ್ಜುನ ಕಠೋಪನಿಷತ್ತಿಗೂ ತುಂಬ ಸಂಬಂಧ ಇದೆ, ಭಗವದ್ಗೀತೆಗೆ ಕೂಡ. ನಚಿಕೇತನ ವಿಷಯ ಎಲ್ಲ ಕೂಡ ಅಷ್ಟೇ ಸಿಮಿಲರ್ ಬಂದಿರೋದು, ಗೊತ್ತಾಯ್ತೆ. ಯಮ ಉತ್ತರ ಕೊಡೋದು, ಅಲ್ಲಿ ಇಂದ್ರ ಕೇಳಿ ದೇವರು ಉತ್ತರ ಕೊಡೋದು, ಇದು ಅದು ವ್ಯತ್ಯಾಸ. ಹೌದು, ನಿಮಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದರೆ ಎಲ್ಲ ಸೇರಿಕೊಡ್ತೀನಿ ಅಂತ ಅರ್ಥಗೆ, ಬದುಕಿಸ್ಕೊಡ್ತೀನಿ ಏನು ಬೇಕು ನೋಡಿ. ನಿಮ್ಗೆ ಚಿರಂಜೀವಿತ್ವ ಕೊಡ್ತೀನಿ ಅಂದರೆ ಬದುಕ್ತೀನಿ ಅಂತ ಅರ್ಥ ಆಗಲಿಲ್ಲ. ನೀವು ಪರ್ಮನೆಂಟ್ ಜಾಬ್ ಕೊಡ್ತೀರಿ ಅಂದರೆ ಜಾಬೇ ಇಲ್ಲ, ಅದನ್ನೇ ಕೊಡ್ತಿರೋ. ಜಾಬು ಕೊಡ್ತೀನಿ, ಪರ್ಮನೆಂಟ್ ಜಾಬು ಕೊಡ್ತೀನಿ ಅಂತ. ಅದಕ್ಕೆ ನಿರುದ್ಯೋಗಿ ಮಾತು ಹೇಳ್ಬಿಟ್ಟು ಏನಾಗುತ್ತೆ, ಬರೀ ಕೆಲಸ ಕೊಡ್ತೀನಿ ಟೆಂಪರರಿ ಅಂತ ಹೇಳ್ಬೋದು. ಚಿರಂಜೀವಿ ಆಗಬೇಕು ಅಂಥ ವರ ಕೊಡ್ತೀನಿ, ಇನ್ನೇನು ಬೇಕು ಕೇಳಿ ನಿನಗೀಗ. ಶತಾಯುಷ ಪುತ್ರ ಪೌತ್ರ ಕೇಳಿಬಿಟ್ಟು ಉಳಿದ ಟೆಂಪ್ಟ್ ಆಗಿಬಿಡ್ತಿದ್ರು. ಎಲ್ಲ ದೈತ್ರು ಮಾಡಿದ್ದು ಹಾಗೇನೆ, ಯಾರು ಏನು ಕೇಳೋಕ್ಕೆ ಹೋಗಲಿಲ್ಲ, ತಾವೇ ಶ್ರೇಷ್ಠ ಅದನ್ನೇ ಕೇಳಿಬಿಟ್ರೆ ಹೊರತು ಯಾವ ಶ್ರೇಷ್ಠ ಅಂತ ಮೊದಲು ಕೇಳಬೇಕಾಗಿತ್ತು, ಅದನ್ನೇ ಕೇಳಲಿಲ್ಲ ಅವರು. ಅದಕ್ಕೆ ಅವ್ರು ಎಷ್ಟು ವರ ತೊಗೊಂಡು ಸತ್ತೋದ್ರು. ಈತ ಸಾಯ್ದಂಥ ವರ ಕೇಳ್ಕೊಂಡು, ಅಷ್ಟೇ ಅಲ್ಲ ಸತ್ ಬೇರೆ ಬದುಕಿದ ವರ ಕೇಳ್ಕೊಂಡು ವಾಪಸ್ ಬದುಕಬೇಕು. ಇದ್ದ ಕತೆ ಕೇಳಿದ್ರೆ ಏನಾಗುತ್ತೆ ನಮಗೆ ಅಂದರೆ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಇದೆಲ್ಲ ಇಂಪಾರ್ಟೆನ್ಸ್ ರಿಟೈರ್ ಆದಮೇಲೆ ಕೇಳ್ತಾರೆ, ಏನು ಉಪಯೋಗ ಬರುತ್ತಾಗ. ಚಿಕ್ಕ ವಯಸ್ಸಿಗೆ ಕೇಳಿಬಿಟ್ರೆ ಅವ್ನು ಏನು ಮಾಡ್ತಾನಾಗ, 2 ಮಾಡ್ತಾನೆ, ಇಲ್ಲ ಪೂರ್ತಿ ಇದಕ್ಕೆ ಬರ್ತಾನೆ, ಇಲ್ಲದ ಹೋದರೆ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತಾನೆ. ಕಮಿಟ್ಮೆಂಟ್ ಇದೆ ಈಗ ಲೋಕದಲ್ಲಿ, ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಅದಕ್ಕೆ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತ ಪ್ರಹ್ಲಾದ ಮತ್ತು ಯಾವಾಗಲೂ ತಲೆಯಲ್ಲಿರಬೇಕದು. ಸ್ವಯಂಜೀವ ಶರದು ತತ್ತನ್ಮೆ ಯದಿ ಮನ್ಯಸೆ ವರಂ ಋಣೀಶ್ವ ವಿತ್ತಂ ಚಿರಜೀವಿ ಕಾಂಚ. ಇದು ಏನು ಬೇಕಪ್ಪ ಇದಕ್ಕೆ, ಅದೆಲ್ಲ ಕೊಟ್ಬಿಡ್ತೇನೆ ಆಯಿತಾ. ಮಹಾಭೂ ನಚಿಕೇತಸ್ತ್ವಮೇಧಿ
ಕಾಮಾನಾಂ ತ್ವಾ ಕಾಮಭಾಜ, ಏನು ಬೇಕಾದ್ರೂ ಅದಿಷ್ಟು ಕೊಡ ಮಾಡಿಬಿಡ್ತೀನಿ ಆಯಿತಾ. ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಏನೇನು ಸಿಗ್ಲಿಕ್ಕೆ ಸಾಧ್ಯ ಎಲ್ಲ ಕೇಳಿಬಿಡ ಆಯಿತಾ. ಇಮಾ ರಾಮಾಹ ಸರಥಾಹ ಸತೂರ್ಯಾಹ ನಹೀದೃಶಾಹ ಲಂಭನೀಯ ಮನುಷ್ಯ. ಭೂಲೋಕದಲ್ಲಿ ಸಿಗೋದೇ ಇಲ್ಲ ಗೊತ್ತಾಯೋ, ಅದನ್ನು ಕೊಡ್ತೀನಿ. ಅದು ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ, ಅಂಥದ್ದು ಕೊಡ್ತಿದ್ದೀನಿ ನಾನೀಗ. ಅದು ಅಭಿರ್ಮತ್ ಪ್ರತ್ಯಾಭಿ ಪ್ರತ್ತಾಭಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷಿ. ಅದನ್ನು ಮಾತ್ರ ಕೇಳಬೇಡ, ಅದನ್ನು ಮಾತ್ರ ಕೇಳಬೇಡ, ಇಲ್ಲಿ ಮಾತ್ರ ಕೇಳೋ ಅಲ್ಲೇ ಹೋಗಿದ್ದಾರೆ ಭವಿಷ್ಯ ಟೆಂಡೆನ್ಸಿ ಇರೋದೇ ಹಾಗೆ. ಮರಣೇ ಸ್ಥಿತಂ ಭಗವಂತಂ ಮಾನುಪ್ರಾಕ್ಷಿ. ಮರಣ ಆದ ಮೇಲೆ ಏನಾಗುತ್ತೆ? ಮರಣ ಅಂದರೆ ಆತ್ಯಂತಿಕ ಮರಣ, ಮುಕ್ತಿ. ಏನಾಗುತ್ತೆ ಹೇಳು? ಕೊಡೋದಿಲ್ಲ. ಇಲ್ಲ ಇಲ್ಲ ನನಗೆ ಅದೇ ಬೇಕು ಅಂತ ಉತ್ತರ ಕೊಡ್ತಾನೆ. ಭಾರಿ ಇಂಟ್ರೆಸ್ಟಿಂಗ್ ಅದು ಆಯ್ತು. ಹಠ ಅವ್ರು ಹೇಳೋರು ಟೆಂಪ್ಟ್ ಆಗಲಿಲ್ಲ ಕೊನೆಗೂ ಕೂಡ. ಶೋಭಾವ ಮರ್ತ್ಯಸ್ಯ ಯದಂತಕ ಇತತ್ ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ನಚಿಕೇತ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಇವ್ರು ತೊಗೊಂಡು ಏನು ಮಾಡೋದು? ನೀವು ಕೊಡ್ಬೋದು, ಇಂದ್ರಿಯ ಹೋಗಿರುತ್ತೆ ಅಷ್ಟೊತ್ತಿಗೆ, ಇಂದ್ರಿಯಗಳು ಶಿಥಿಲವಾಗಿರುತ್ತೆ. ಹಲ್ಲು ಹೋದ್ಮೇಲೆ ಕಬ್ಬು ಕೊಟ್ಟರೆ ಏನು ಪ್ರಯೋಜನ ಅಂತಾರಲ್ಲ ಹಾಗೆ. ಅಪಿ ಸರ್ವಂ ವೇದಿತ ಜೀವಿತ ಮಲ್ಪಮೇವ. ಆಯ್ತು ಚಿರಂಜೀವಿತ್ವ ಅಂತ ಹೇಳ್ತೀವಿ. ಚಿರಂಜೀವಿತ್ವ ಅಂದರೆ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಸಾವಿಲ್ಲ ಅಲ್ಲ, ಚಿರಂಜೀವಿತ್ವ ಲಾಂಗ್ ಲೈಫ್ ಅಂತಾನೆ ಹೊರತು ಡೆತ್ಲೆಸ್ ಲೈಫ್ ಅಂತ ಅರ್ಥ ಅಲ್ಲ ಅದಕ್ಕೆ. ಗೊತ್ತಾಯ್ತಾ? ಕೊಡ್ಬೋದು, ಒಂದು ದಿವಸ ಹೋಗಲೇಬೇಕಲ್ಲ ಕೊನೆಗೆ. ತೊಗೊಂಡು ನಾನೇ ಇದಕ್ಕೆ ಜ್ಞಾನ ಇರಬೇಕು. ಟೆಂಪರರಿ ಅಂದರೆ ಎಷ್ಟು ದಿವಸ ಆದರೂ ಟೆಂಪರರಿನೇ ಅದು, ಲಾಂಗ್ ಟೆಂಪರರಿ ಅಷ್ಟೇ. ಪರ್ಮನೆಂಟದ್ದು ಬೇರೆ, ಲಾಂಗ್ ಟೆಂಪರರಿ ಅದೇ ಅಷ್ಟೇ ಆಗಿರೋದು. ಈಗ ಚಿರಂಜೀವಿ ಶಬ್ದಕ್ಕೆ ಬೇರೆ ಅರ್ಥ ಅಲ್ಲ, ದೀರ್ಘಕಾಲದ ಜೀವನ ಅಷ್ಟೇ. ಅವರು ಅವರಿಗೆಲ್ಲ ಚಿರಂಜೀವಿತ್ವ ಅದು ಇದಿಲ್ಲ, ಅವರಿಗೆ ಅವಧ್ಯತ್ವ ಇಲ್ಲ, ಅಂದರೆ ನಿತ್ಯತ್ವ ಇಲ್ಲ. ದೇವರಿಗೆ ಉಂಟು, ದೇವರಿಗೆ ಏನ ಹೇಳಿದ್ನಲ್ಲ ಚಿರಂಜೀವಿತ, ಅದು ಬಜೀತೆ. ಅದು ಕೆಲವರು ತೊಗೊಬಿಡ್ತಾರೆ, ಇತ್ತು ಸಾಯಲಾರು ಹೋಗ್ಲಾರು. ವಿತ್ತೇನ ತರ್ಪಣಿಯೋ ಮನುಷ್ಯ. ಇನ್ನು ನೀವು ದುಡ್ಡು ಕೊಡ್ತೀನಿ ಅಂತೀರಿ, ಓದಬೇಕಿದೆ ಸರಿಯಾಗಿ. ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್. ವಿತ್ತೇನ ತರ್ಪಣಿಯೋ ಮನುಷ್ಯ. ಎಷ್ಟು ಹಣ ಕೊಟ್ಟರೆ ಎಂಡೇ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಇಷ್ಟು ಬೇಕಾದ್ರೆ ಕೇಳ್ತಾನೆ ಇರ್ತಾನೆ, ಕೊನೆ ಇಲ್ಲ. ತೃಪ್ತಿ ತರ್ಪಣೀಯ ಅಂದರೆ ತೃಪ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತರ್ಪಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ತರ್ಪಣಕ್ಕೆ ಏನಂತಾರೆ ಗೊತ್ತಾ? ತೃಪ್ತಿ ಆಗೋದಕ್ಕೆ ತರ್ಪಣ ಅಂತ ಹೆಸರು ಅದಕ್ಕೆ. ತೃಪ್ತಿ ಅಂತ ಹೇಳೋದಿಲ್ಲ, ತೃಪ್ತಿ ಅಂತ. ಅದು ತೃಪ್ತಿ ಎಂಬುದಿಲ್ಲ ಹಣದಿಂದ. ಇದೇ ಮಾತನ್ನು ನಾಕೆ ಹೇಳ್ತಾಳೆ. ಯಾರೋ ಮೈತ್ರೇಯಿ ಹೇಳ್ತಾಳೆ, ಅಮೃತ ಆಶಾಸ್ತಿ ಅಮೃತತ್ವಸ್ಯ ವಿತ್ತೇನ. ಹಣಕಾಸಿನಿಂದ ಮೋಕ್ಷ ಸಿಗೋದಿಲ್ಲ ಹೇಳಿದ್ನಲ್ಲ. ಓದ್ಕೊಂಬಂದಿಲ್ಲ, ಎಷ್ಟು ದುಡ್ಡು ಕೊಟ್ಟರು ಪಾಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟೇ ಮುಗಿದೋಯ್ತು ಫೈನಲ್. ಏನು ಕೊಟ್ಟರು ಸಾಧ್ಯ ಇಲ್ಲ ಆಯಿತಾ. ನಾನು ಕೋಟ್ಯಂತರ ಕೊಡ್ತೀನಿ ಅಂದರೆ ಡೋನರ್ ಆಗ್ತೀವಿ ಅಷ್ಟೇ, ಪ್ರೊಫೆಸರ್ ಆಗೋದಿಲ್ಲ. ಡೋನರ್ ಆಗ್ಬೋದು, ದುಡ್ಡು ಕೊಟ್ಬಿಟ್ರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಡೋನರ್ಸ್ ಇದ್ದಾರೆ. ಹೆಬ್ಬೆಟ್ಟೊತ್ತವ್ರು ಡೇನರ್ಸ್ ಅವ್ರ ಹೆಸರು ಕಾಲೇಜ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಇರುತ್ತೆ, ಆದರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಅಂದರೆ ವಿದ್ಯೆ ಎಂಬುದನ್ನು ಯಾವಾಗ ಏನು ಮಾಡಬೇಕು? ಅವನೇ ನಾನ್ ಟ್ರಾನ್ಸ್ಫರಬಲ್. ಗೊತ್ತಾಯ್ತಾ? ಇದು ಅದನ್ನು ಒತ್ತು ಹೇಳ್ತಾ ಇದ್ದಾರೆ. ಜೀವಿಷ್ಯಾಮೋ ಯಾವ ರಾಶಿಷ್ಯ ಚಿತ್ವಂ. ಅದಕ್ಕೆ ಅಷ್ಟೆಲ್ಲ ದೊಡ್ಡದಲ್ಲ. ನೀವು ನೀವು ಎಷ್ಟು ಇಷ್ಟ ಅಷ್ಟು ಬದುಕ್ತೇವೆ ಅಷ್ಟೇ, ನನಗೆ ಬೇಕಿಲ್ಲ ಅದು. ವರಸ್ತುಮೇ ವರಣೀಯ ಸಯೇವ. ಅದೇ ವರ ಬೇಕು, ಬೇರೆ ಇಲ್ಲ. ಅಜೀರ್ಯತಾಮೃತಾನಾಮುಪೇತ್ಯ ಜೀರ್ಯನ್ಮರ್ತ್ಯ ಕ್ವಾಧಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೆ ಜೀವಿತೆ ಕೋರಮೇತ. ಅತಿ ದೀರ್ಘ ಜೀವಿತ ಯಾರೇ ಸುಖ ಕೊಡುತ್ತೆ, ಬೇಕಾಗಿಲ್ಲ ಅಂತ ಹೇಳಿದ. ದೀರ್ಘಕಾಲದ ಇರಬೇಕು. ಎಷ್ಟೋದೆಲ್ಲ ವಾಲಂಟ್ರಿ ತೊಗೊಳೋದಿಲ್ಲ, ಸರ್ಕಸ್ ದೊಡ್ಡ ಸಂಬಳ ಇರುತ್ತೆ, ವಾಲಂಟ್ರಿ ತೊಗೊಳೋದಿಲ್ಲ. ಸಾಕಾಗಿದೆ, ನನಗೆ ಬೇಕಿಲ್ಲ ಅದೆಲ್ಲ ಕೂಡ. ಯಸ್ಮಿನ್ನಿದಂ ವಿಚಿಕಿತ್ಸಿತಂ ಮೃತ್ಯೋ ಸಾಂಪರಾಯೇ ಮಹತಿ ಬೃಹಿತಸ್ತತ್ ಯೋಯಂ ವರಹ ಗೂಢಮನುಪ್ರವಿಷ್ಟೋ ನಾಣ್ಯಂ ತಸ್ಮಾತ್ ನಚಿಕೇತಾ ವೃಣೀತೆ. ನಾನು ನಚಿಕೇತ, ಯಾವುದನ್ನು ಕೇಳೋನಲ್ಲೇ ಇಲ್ಲ, ನನಗೇನು ಬೇಕೋ ಅದೇ ಉತ್ತರನೇ ಬೇಕು ನನಗೆ ಅಂತ ಹೇಳ್ತಾನೆ. ಆಗ ಅವ್ರು ಇಲ್ಲಿ ಪ್ರಥಮದಲ್ಲಿ ಮುಗಿಯುತ್ತೆ. ಆಗ ಅವ್ರು ಖುಷಿಪಟ್ಟ, ಓ ಹೌದಾ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ನೀನು ಪರೀಕ್ಷೆ ಮಾಡಿದೆ, ಭಾರಿ ಹಠ ಹಿಡಿದು ಬಂದಿದ್ಯಾ ಅಂತ ಹೇಳಿದ್ರೆ, ಇದಕ್ಕೆ ಶ್ರೋತ್ರಾನುಕೂಲೇ ಆಗಿರ್ಬೇಕು. ಕೆಲವು ಪ್ರಶ್ನೆ ಉತ್ತರ ಕೊಟ್ಟಿರೋದೇ ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ಲಿಕ್ಕೆ ಇರೋದೇ ಇಲ್ಲ. ಅಂಥವ್ರು ಏನು ಉತ್ತರ ಹೇಳಬೇಕೀಗ? ಆ ಥರ ಅದು ಹೋಗೋದಿಲ್ಲ. 3 ದಿವಸ ಕೂತ್ಕೊಂಡ, ಹಠ ಹಿಡ್ದ, ಮಾಡಿದ. ಅರ್ಜುನ ಕೂತ ನಯೋತ್ಸೈತಿ ಗೋವಿಂದ ಮುಕ್ತ ತುಷ್ಟಿ ಕೂತೇ ಬಿಟ್ಟ, ಇವಾಗ ಮಾಡೋದಿಲ್ಲ ಅಂತೇಳಿ. ಎಲ್ಲ ಸಿಮಿಲರ್ ಇದೆ ಎಲ್ಲ ಕೂಡ. ಆ ಹಂತದಲ್ಲಿ ಮಾತ್ರ ಉಪದೇಶ ಮಾಡ್ತಾರೆ ಹೊರತು ಎಲ್ಲ ಹಂತದಲ್ಲಿ ಉಪದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹಂತ ರೀಚ್ ಆಗೋದಕ್ಕೆ ಯೋಚನೆ ಕೂಡ ಮಾಡಿಲ್ಲ. ಆದ್ದರಿಂದ ಒಳ್ಳೆ ಉತ್ತರ ಸಿಗೋ ಚಾನ್ಸಸ್ ಇರೋದೇ ಇಲ್ಲ. ಅದು ಮುಂದಿನ ದಿವಸ ನಾಳೆ ಮುಂದೆ ಯಾರಂತ ಹೇಳೇ ಇಲ್ಲ. ನಚಿಕೇತ ಅಷ್ಟೇ, ಋಷಿ, ಒಬ್ಬ ಋಷಿ ಸ್ವರೂಪ ಅಂತೇಳಿ ಗೊತ್ತಿಲ್ಲ. ಅಲ್ಲ ಇಲ್ಲ ಅಂತ ಅರ್ಥ ಗೊತ್ತಿಲ್ಲ, ಯಾರು ಗೊತ್ತಿಲ್ಲದ ಬರೋದಿಲ್ಲ ಅಂತ ಹೇಳಿಲ್ಲ. ಒಬ್ಬ ಋಷಿ ಅಷ್ಟೇ ಅಂತ. ಋಷಿ ಆದವನು
ಅದು ಜನ್ಮಾಂತರ ಪುಣ್ಯ ಸಾಧನೆ ಮಾಡ್ಕೊಂಡ್ಬಂದಿದ್ದಾರೆ ಅಲ್ಲಿವರೆಗೆ. ಕೆಲವು ದುಃಖದ ಬಗ್ಗೆ ಮಾತಾಡ್ತಾರೆ, ಅನುಭವಿಸಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಮಾತಾಡ್ತಿರ್ಲಿಕ್ಕೆ ಸಾಧ್ಯ ಇಲ್ಲ.